ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರೈತರ ಹಿತ ಕಾಪಾಡಲು ಗಟ್ಟಿ ನಿರ್ಧಾರವನ್ನ ಕೈಗೊಂಡ ಸರ್ಕಾರ. ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು ಸಾಧ್ಯ ಇಲ್ಲ. ಸಭೆ ಬಳಿಕ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ನಿರ್ಧಾರವನ್ನ ಮಾಡಲಾಗಿದೆ. ಸಿಡಬ್ಲ್ಯೂಆರ್ಸಿ ತನ್ನ ಆದೇಶವನ್ನ ಹಿಂದಕ್ಕೆ ತೆಗೆದುಕೊಳ್ಳಬೇಕು. ಇದು ಸರಿಯಲ್ಲ. ಒಂದು ವಾಸ್ತವ ಏನಿದೆ ಅದನ್ನು ನೋಡಬೇಕು. ಅದನ್ನು ಬಿಟ್ಟು ಆದೇಶವನ್ನು ಕೊಟ್ಟರೆ ರೈತರು ಹೆಂಗೆ ಜೀವನ ಮಾಡಬೇಕು? ತಮಿಳುನಾಡಿಗೆ ಸದ್ಯಕ್ಕೆ ಕುಡಿಯುವ ನೀರಿಗೆ ಸಮಸ್ಯೆ ಇಲ್ಲ. ಅಲ್ಲೇನು ಕುಡಿಯೋದಕ್ಕೆ ಸಮಸ್ಯೆ ಇಲ್ಲ. ಕರ್ನಾಟಕದ ಏನಾಗ್ತದೆ? ಕುಡಿಯೋದಕ್ಕೂ ಸಹ ನೀರಿಲ್ಲ, ಬೇರೆ ಕೆಲಸಕ್ಕೂ ನೀರಿಲ್ಲ. ಜನ ಜಾನುವಾರುಗಳು ಬಾಯಾರಿಕೆಯಿಂದ ಸಾಯ್ತಾ ಇದ್ದಾರೆ. ಇಲ್ಲಿ ಸಮಸ್ಯೆ ಉಲ್ಬಣ ಆಗ್ತಾ ಇದೆ. ಅಲ್ಲಿ ಕುಡಿಯುವ ನೀರಿಗೆ ಯಾವುದೇ ಸಮಸ್ಯೆ ಇಲ್ಲ. ಆದ್ರೆ ಈಗಿರುವಂತಹ ನೀರು ನಮಗೆ ಕುಡಿಯಲು ಸಾಕಾಗಲ್ಲ. ಹೀಗಾಗಿ ಸಿಡಬ್ಲ್ಯೂಆರ್ಸಿ ನಿರ್ಧಾರವನ್ನ ಸಂಪೂರ್ಣ ಕಾರ್ಯಗತಗೊಳಿಸಲು ಆಗೋದಿಲ್ಲ. ಸಭೆ ಬಳಿಕ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನ ಬಹಳ ಆಕ್ರೋಶಕ್ಕೆ ಒಳಗಾಗ್ಬಿಟ್ಟಿದ್ರು. ನೋಡಿ, ನಾವು ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಆಕ್ರೋಶ, ನಮ್ಮ ಕಿಚ್ಚು ಇನ್ನೂ ಸಹ ನಿಮಗೆ ತೋರಿಸ್ಲಿಲ್ಲ. ನೀವೇನು ಆದೇಶವನ್ನ ಹಿಂದಕ್ಕೆ ತೆಗೆದುಕೊಳ್ಳಲ್ವಾ? ನಾವು ನಮ್ಮ ಉಗ್ರ ರೂಪವನ್ನ ತೋರಿಸ್ತೀವಿ ಅಂತ ಹೇಳಿ ಜನ ಆಕ್ರೋಶಕ್ಕೆ ಒಳಗಾಗಿದ್ರು. ರೈತರ ಹಿತ ಕಾಪಾಡಲು ಈಗ ಗಟ್ಟಿ ನಿರ್ಧಾರವನ್ನ ಕೈಗೊಂಡಿದ್ದ ಸರ್ಕಾರ. ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು ಸಾಧ್ಯ ಇಲ್ಲ ಅಂತ ಹೇಳಿ ಸಭೆಯ ನಂತರ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಕರ್ನಾಟಕದ ಬರದ ಗಾಯಕ್ಕೆ ತುಪ್ಪ ಸುರಿದಂತಾಗಬಿಟ್ಟಿದೆ. ಕಲ್ಲನ್ನು ಹಿಡ್ಕೊಂಡು ತಲೆ ಮೇಲೆ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಏನಾದರೂ ರೈತರಿಗಾದ್ರೆ ಸರ್ಕಾರವೇ ಅದಕ್ಕೆ ನೇರ ಹೊಣೆ. ಸಿಡಬ್ಲ್ಯೂಆರ್ಸಿ ಅವರಿಗೇನು ಕೂತ್ಕೊಂಡು ಆದೇಶವನ್ನು ಕೊಡ್ತಾರೆ. ಇಲ್ಲಿ ಸಾಯ್ಬೇಕಾದಿದ್ದು ನಾವು. ಪದೇ ಪದೇ ಸಿಡಬ್ಲ್ಯೂಆರ್ಸಿ ತಮಿಳುನಾಡಿಗೆ ನೀರು ಬಿಡಿ ಅಂತ ಹೇಳ್ತಾರೆ. ಕರ್ನಾಟಕದ ಮೇಲೆ ಯಾಕೆ ಹಾಗೆ ಸಾಧಿಸ್ತಾ ಇದ್ದಾರೆ? ಯಾಕೆ ಅಗೇನ್ಸ್ಟ್ ಆಗಿ ಹೋಗ್ತಾ ಇದ್ದಾರೆ? ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇತ್ತು. ನಮ್ಮಲ್ಲಿ ನೀರಿದ್ರೆ ನಿಮಗೆ ಕೊಡಬಹುದು. ಈ ಹಿಂದೆಯೂ ಸಹ ನೀರನ್ನು ಕೊಟ್ಟಿರುವಂಥ ಉದಾಹರಣೆ ಇದೆ, ಯಥೇಚ್ಛವಾಗಿ ಕೊಟ್ಟಿರುವಂಥ ಉದಾಹರಣೆ ಇದೆ. ಆದರೆ ಈಗ ಯಾಕೆ ಕೊಡಲ್ಲ ಅಂತಿದ್ದೀವಿ? ನಮ್ಮಲ್ಲಿ ನೀರೇ ಇಲ್ಲ. ನಿಮ್ಮಲ್ಲಿ ಕುಡಿಯೋಕ್ಕಾದ್ರೂ ನೀರಿದೆ, ನಮ್ಮಲ್ಲಿ ಅದು ಇದೆಯಾ? ಅದು ಸಹ ಇಲ್ಲ. ಜಾನುವಾರುಗಳು ಸಾಯ್ತಾ ಇದೆ. ಮತ್ತು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬೆಳೆಯನ್ನು ಬೆಳೆದಿರ್ತೀವಿ, ಆ ಬೆಳೆಯೂ ಸಹ ನಾಶ ಆಗಿ ಹೋಗ್ಬಿಡ್ತಾ ಇದೆ. ಬರಪೀಡಿತ ಪ್ರದೇಶ ಅಂಥೇಳಿ ಘೋಷಣೆ ಮಾಡಬೇಕು ಅಂಥೇಳಿ ಒಂದು ಕಡೆ ಸರ್ಕಾರಕ್ಕೆ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಸ್ಥಿತಿಯಲ್ಲಿ ಇರಬೇಕಾದ್ರೆ ನೀವು ಹಿಂಗೆ ಮಾಡೋದು ಸರಿನಾ ಅಂಥೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ನಮ್ಮ 4 ಡ್ಯಾಮ್ಸ್ಗೆ ಅದರ ಮೇಲೆ ಅವರು ಆ ರೀತಿ ಮಾಡಿರ್ಬೋದು. ಆದರೂ ಕೂಡ ಅವ್ರು ಏನೇ ಮಾಡಿದರೂ ಕೂಡ ನಮಗೆ ನೀರಿನ ಕೊರತೆ ಇದೆ. ಅವ್ರಿಗೆ ಸಫಿಷಿಯೆಂಟಾಗಿ ನೀರಿದೆ. ಮೆಟ್ಟೂರು ಡ್ಯಾಮಲ್ಲಿ ಕುಡಿಯೋ ನೀರಿಗೆ ಅವ್ರಿಗೇನು ಸಮಸ್ಯೆ ಇಲ್ಲ. ಯಾವಾಗ ಫ್ಲೋ ಜಾಸ್ತಿ ಆದರೆ ಆಮೇಲೆ ಯೋಚನೆ ಮಾಡೋಣ ಬಿಡಿ. ಈಗ ಮಳೆ ಬಂದು ಈಗ ಈ ಜುಲೈ ಕೊನೆಯಲ್ಲಿ ಮತ್ತು ಆಗಸ್ಟ್ ಫಸ್ಟ್ ವೀಕಲ್ಲಿ ಮಳೆಗಳು ಬರುತ್ತೆ ಅಂತ ನಾವು ನಿರೀಕ್ಷೆ ಮಾಡಿದ್ದೀವಿ. ಮಳೆ ಬಂದರೆ ಯಾವ ಸಮಸ್ಯೆನೂ ಇರಲ್ಲ, ಈ ತಂಟೆ ತಗಾರು ಇರಲ್ಲ. ಯಾರು ಇಲ್ಲ ಬಿಡೋದಿಲ್ಲ. ಈಗ ನಾವು ಅಪೀಲ್ ಹೋಗ್ತಾ ಇದೀವಲ್ಲ, ಅಪೀಲ್ MAಗೆ ಹೋಗ್ತೀವಿ, ಮಾನಿಟರಿಂಗ್ ಅಥಾರಿಟಿಗೆ ಅಪೀಲ್ ಹೋಗ್ತಾ ಇದೀವಿ. ನಮ್ಮ 4 ಡ್ಯಾಮ್ಸ್ಗೆ ಅದರ ಅಲ್ಲಿ ಏನಾಗುತ್ತೆ, 3,500 TMC ಇದು ಕ್ಯೂಸೆಕ್ಸ್ ಅಷ್ಟು ಬಿಟ್ಟರೆ ಅದು 200 ಕಿಲೋಮೀಟ್ರು ಹರ್ಕೊಂಡು ಹೋಗ್ಬೇಕು. 200 ಕಿಲೋಮೀಟ್ರು ಹರ್ಕೊಂಡು ಹೋಗ್ಬೇಕಾಗಿದ್ರೆ ನಾಳೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ನೋಡಿ, ಈಗ ಕರ್ನಾಟಕದ ಬರದ ಗಾಯಕ್ಕೆ ತುಪ್ಪ ಸುರಿದು ಬಿಟ್ಟಿದೆ ಸಿಡಬ್ಲ್ಯೂಆರ್ಸಿ. ರೈತರು ಒಂದ್ ಕಡೆ ತೀವ್ರ ಹೋರಾಟವನ್ನ ಮಾಡ್ತಾ ಇದ್ದಾರೆ. ರೈತರ ಹಿತವನ್ನ ಕಾಪಾಡಲು ಗಟ್ಟಿ ನಿರ್ಧಾರವನ್ನ ಕೈಗೊಂಡಿದ್ದ ಸರ್ಕಾರ ಈಗ ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು ಸಾಧ್ಯ ಇಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ, ನಿರೀಕ್ಷಾ, ಈಗಾಗಲೇ ತಮಿಳುನಾಡಿಗೆ ನೀರು ಬಿಡುವ ವಿಚಾರದಲ್ಲಿ ರಾಜ್ಯ ತನ್ನ ಸ್ಪಷ್ಟ ನಿಲುವನ್ನ ಪ್ರಕಟಿಸಿದೆ. ಅಂದ್ರೆ ತಮಿಳುನಾಡಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ನೀರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ನೇರ ಅದು ತಿಳಿಸಿದ್ದು. ಸಿಡಬ್ಲ್ಯೂಆರ್ಸಿ ಮುಂದೆ ಕೂಡ ಇದೇ ವಿಚಾರವನ್ನ ತಲುಪಿಸಲಾಗಿದೆ. ಮುಂದುವರೆದಂತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆ ನಿರ್ದೇಶ ರಾಕೇಶ್, ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ.